ಹಲೋ, ನೋಡಿ ನಾನು ಕ್ರಿಪ್ಟೋದಲ್ಲಿ ಒಂದು ಟ್ರೇಡ್ನ ಪಂಚ್ ಮಾಡಿದೆ. ಯಾವ ಥರ ಇತ್ತು ನೋಡಿ, ಟೈಮಿಂಗ್ಸ್ ನೋಡ್ಕೊಳ್ಳಿ ಕರೆಕ್ಟಾಗಿ. 9 ಗಂಟೆ 4 ನಿಮಿಷ ಇದೇ ಕ್ಯಾಂಡ್ಲು, ಇದರಲ್ಲೇ ಎಂಟ್ರಿ ಮಾಡಿದ್ದು. ಯಾಕೆಂದರೆ ಒಂದು ಸಿಮೆಟ್ರಿಕ್ ಟ್ರಯಾಂಗಲ್ ಆಗಿತ್ತು. ಸೊ ಬ್ರೇಕ್ಔಟ್ ಯಾವ ಸೆಟ್ ಕೊಡುತ್ತೋ ಆ ಸೆಟ್ ಮೊಮೆಂಟಮ್ನ ನಾನು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ. ಸೊ ಎಕ್ಸಾಕ್ಟ್ಲಿ ನಾನು ಇದನ್ನು ವೀಡಿಯೋ ಮಾಡಿದ್ದೀನಿ, ರೆಕಾರ್ಡ್ ಆಗಿದೆ. ಬಟ್ ನನ್ನ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಯಾಕೆಂದರೆ ನಾನು ಮೈಕ್ನ ಇನ್ಸ್ಟಾಲ್ ಮಾಡಿರಲಿಲ್ಲ. ಸೊ ರಿಮೂವ್ ಮಾಡಿದೆ, ಸೊ ಹಂಗಾಗಿ ಆಗಿಲ್ಲ. ಏನೇನಕ್ಕೆ ಅಂತ ನೀಟಾಗಿ ಹೇಳಿದ್ದೀನಿ. ಆ ಲೈನ್ಗಳ್ನ ಮಾರ್ಕೆಟು ಬಿಟ್ಟಾಗ ಏನು ಮಾಡಬೇಕು, ಇಲ್ಲಿಂದ ಕೆಳಗಡೆ ಬಂದಾಗ ನಿಮ್ಮ ಎಸ್ಎಲ್ನ ತೊಗೊಂಬಂದು ಎಲ್ಲಿಗಿಡಬೇಕು, ಏನು ಎಂತು ಎಲ್ಲದನ್ನು ಆ ವೀಡಿಯೋದಲ್ಲಿ ಹೇಳಿದೆ. ಬಟ್ ಸಾರಿ, ರೆಕಾರ್ಡ್ ಆಗಿಲ್ಲ ಅದು. ಸರಿ ನೋಡಿ, ಇದರಲ್ಲೇ ಹೇಳ್ತೀನಿ ಇವಾಗ ಏನೇನಂತ ಕತೆ. ಇವಾಗ ಇಲ್ಲೊಂದು ನೀವು ಅಬ್ಸರ್ವ್ ಮಾಡಿ, ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ ಫಸ್ಟ್. ಇಲ್ಲೊಂದು ಲೈನ್ ಹಾಕ್ಕೊಂತೀನಿ ನೋಡಿ. ಇವಾಗ ಆ ಲೈನ್ಗೆ ಟ್ರ್ಯಾಪ್ ಮಾಡೋಗಿದೆ ಮಾರ್ಕೆಟ್. ಸೊ ಅಂದಮೇಲೆ ಮಾರ್ಕೆಟು ಬುಲಿಶ್ ಹೋಗ್ತೀನಿ ಅಂತ ಶೋ ಮಾಡೋಗಿದೆ. ಇವತ್ತು ಇಂಡಿಯನ್ ಮಾರ್ಕೆಟಲ್ಲಿ ಏನಾಯಿತು ಅದನ್ನು ಮಾಡಿದೆ. ಸೊ ಯಾವಾಗ ಮಾರ್ಕೆಟು ಈ ಲೈನ್ನ ಬ್ರೇಕ್ಔಟ್ ಕೊಡಲ್ವೋ ಕೆಳಗಡೆ, ಬೇರಿಶ್ ಆಗಲ್ಲ, ಬುಲ್ಲಿಶ್ ಆಗುತ್ತೆ. ಸೊ ಅದಕ್ಕೆ ಒಂದು ನಾನು ಹಾರಿಜಾಂಟಲ್ ಲೈನ್ನ ಹಾಕ್ಕೊತೀನಿ. ಅಬ್ಸರ್ವ್ ಮಾಡಿ ನೋಡಿ, ಇದೇ ಜಾಗಕ್ಕೆ ಮಾರ್ಕೆಟು ಟ್ರ್ಯಾಪ್ ಆಗೋಗಿದೆ. ಇಲ್ಲಿ ಯಾರು ಎಮ್ ಅಂತ ತೊಗೊಂಡವರು ಮನೆ ಹಾಳಾಗೋಗಿದೆ ಅಷ್ಟೇ, ಏನಿಲ್ಲ. ಇಲ್ಲಿ ಎಮ್ ಅಂತ ಯಾರು ತೊಗೊಂಡಿದ್ರೆ ಅವರು ಕಾನ್ ನೋಡಿ. ಇವಾಗ ಮಾರ್ಕೆಟು ಈ ಟ್ರೆಂಡ್ ಲೈನ್ನ ಬಿಡಲ್ಲ, ಟಚ್ ಆಗಿ ವಾಪಸ್ ಹೋಗುತ್ತೆ. ನೆಕ್ಸ್ಟ್ ಕ್ಯಾಂಡ್ಲಲ್ಲಿ ಆ 5 ಮಿನಿಟ್ ಕ್ಯಾಂಡ್ಲಲ್ಲಿ ಬ್ರೇಕ್ಔಟ್ ಕೊಡಬೇಕು ಆ ಥರ ಅದ. ಯಾಕೆಂದರೆ ಬೇರಿಶ್ ಟ್ರೆಂಡಲ್ಲಿ ಇರಬೇಕು ಅಂತಿದ್ರೆ ಮಾತ್ರ ಕೊಡುತ್ತೆ. ಇಲ್ಲಿಂದ ರಿವರ್ಸಲ್ ಆಗೋದಾದರೆ ಈ ಥರ ಟ್ರ್ಯಾಪ್ ಮಾಡುತ್ತೆ ನೋಡಿ. ಇಲ್ಲಿ ಟ್ರ್ಯಾಪ್ ಮಾಡ್ತಾ ಗೊತ್ತಾ, ಈ ಟ್ರೆಂಡ್ ಲೈನ್ ಏನಾದ್ರು ಮಾರ್ಕೆಟು ಬಿಟ್ಟಿದ್ದಿದ್ರೆ ಅವಾಗ ಈ ಕ್ಯಾಂಡ್ಲಲ್ಲಿ, ನೆಕ್ಸ್ಟ್ ಕ್ಯಾಂಡ್ಲಲ್ಲಿ ಸೊ ಬೇರಿಶ್ ಇರುತ್ತೆ. ಇಲ್ಲಿಂದಲೇ ಸ್ಟಾರ್ಟ್ ಆಗಿದೆ. ಇದೇ ಸಿಚುವೇಶನ್ ಈ ಕ್ಯಾಂಡಲಲ್ಲೂ ಕೂಡ ಆಗುತ್ತೆ. ಇದೊಂದು ಸಪೋರ್ಟಾಗಿ ವರ್ಕ್ ಆಯಿತು. ಇದೊಂದು ಬ್ರೇಕ್ಔಟ್ ಕೊಟ್ಟಾಗ ನಿಮ್ಮ ಎಸ್ಎಲ್ನ ತೊಗೊಂಬಂದು ಕಾಸ್ಟಿಗೆ ತಂದಿಡ್ತೀರಾ. ಇಲ್ಲಿಂದ ಈ ಲೈನ್ನ ಬ್ರೇಕ್ಔಟ್ ಕೊಟ್ಟಾಗ ನಿಮ್ಮ ಎಸ್ಎಲ್ನ ಡ್ರ್ಯಾಗ್ ಮಾಡ್ಕೊಂಬರ್ತೀರಾ. ಇಲ್ಲಿಗೊಂದು ಲೈನ್ ಹಾಕ್ಕೊಬೇಕು ನೋಡಿ. ನಾನು ಹೇಳಿರೋ ನೆಕ್ಸ್ಟ್ ಕ್ಯಾಂಡಲ್ಸಲ್ಲಿ ನೆಕ್ಸ್ಟ್ ಕ್ಯಾಂಡಲಲ್ಲಿ ಬ್ರೇಕ್ಔಟ್ ಕೊಟ್ಕೊಂಡು ಕೆಳಗಡೆ ಬರಬೇಕು. ಆ್ಯಕ್ಚುಲಿ ಈ ಜಾಗದಲ್ಲೂ ಎಂಟ್ರಿ ಕೊಡೋರು ಇದ್ದಾರೆ, ರೀಟೆಸ್ಟ್ ಆಗಿರೋ ಜಾಗದಲ್ಲೂ ಎಂಟ್ರಿ ಕೊಡೋರು ಇರ್ತಾರೆ. ಅವರು ಸ್ಕ್ಯಾಲ್ಪ್ ಮಾಡ್ಕೊಂಬಿಟ್ಟು ಎಕ್ಸಿಟ್ ಆಗ್ತಾರೆ. ರನ್ನಿಂಗ್ ಪ್ರಾಫಿಟಲ್ಲಿ ನಡೀತಾ ಇತ್ತು ಇದು. ನಾನು ಇನ್ವೆಸ್ಟ್ ಮಾಡಿದೆ, ಶಾರ್ಟ್ನ ಪೊಸಿಷನ್ನ ಬುಕ್ ಮಾಡಿದೆ. ಸೊ ನೀವು ಅಬ್ಸರ್ವ್ ಮಾಡಿ, ಇದೇ ಜಾಗದಿಂದನೂ ಡ್ರ್ಯಾಪ್ ಆಗ್ತಾಯಿದೆ ಮಾರ್ಕೆಟು. ಆ್ಯಕ್ಚುಲಿ ಇಲ್ಲಿಗೆ ಬರಬೇಕು ಮಾರ್ಕೆಟ್. ಇಲ್ಲೇನಿದೆ ಗೊತ್ತಾ, ಇಲ್ಲಿಗೆ ಬರಬೇಕು, ಅಲ್ಲಿಗಲ್ಲ. ಸೊ ಅಲ್ಲಿಗೆ ಬರೋಕ್ಕೆ ಸ್ವಲ್ಪ ಕ್ರಿಪ್ಟೋದಲ್ಲೆಲ್ಲ ಟೈಮ್ ಆಗುತ್ತೆ. ಸೊ ನೀವು ಚೆಕ್ ಮಾಡ್ಕೊಳ್ಳಿ, ಟಾರ್ಗೆಟ್ ಕಡೆ ಇದೆ. ನಮ್ಮ ಟಾರ್ಗೆಟ್ನ ಬೀಟ್ ಮಾಡ್ತು, ಇಲ್ಲಿಗೆ ಬರಬೇಕು. ನೆಕ್ಸ್ಟ್ ಟಾರ್ಗೆಟು 134. ಈ ಥರ ಸಿಚುವೇಶನ್ ಬಂದಾಗ ಎಸ್ಎಲ್ನ ಡ್ರ್ಯಾಗ್ ಮಾಡ್ಕೊಂಡು ನೀವು ಆದಷ್ಟು ಅಮೌಂಟ್ನ ಇಲ್ಲಿಂದ ಕಿತ್ಕೊಳೋದನ್ನ ಕಲ್ಕೊಳ್ಳಿ ಮಾರ್ಕೆಟಿಂದ. ನಿಮ್ಮದೊಳ ಅಮೌಂಟ್ಗಳನ್ನ ವೇಸ್ಟ್ ಮಾಡ್ಕೋಬೇಡಿ. ಒಂದು ಟ್ರೆಂಡ್ ಲೈನ್ನ ಗ್ರಾಫ್ ಮಾಡೋಕ್ಕೆ ಬರ್ತಾಯಿಲ್ಲ, ನಿಮಗೊಂದು ಸಿಂಪಲ್ ಲಾಜಿಕ್ಕು ಮಾರ್ಕೆಟಲ್ಲಿ ಅರ್ಥ ಆಗ್ತಾಯಿಲ್ಲ, ನಾವು ನಿಜವಾಗ್ಲೂ ನೀವು ದುಡ್ಡು ಮಾಡೋಕ್ಕಾಗಲ್ಲ. ಮಾರ್ಕೆಟಿಂದ ಮನೆಗೆ ಹೋಗ್ಬಿಡಿ. ಸಿಂಪಲ್ ಒಂದು ಟ್ರೆಂಡ್ ಲೈನ್ನ ಗ್ರಾಫ್ ಮಾಡೋದು ಕಲ್ತಿಲ್ಲ ಅಂದರೆ ಆಗಲ್ಲ, ಓಕೆನಾ. ಸೊ ಹಂಗಾಗಿ ನಿಮ್ಮ ಟ್ರೇಡ್ಗಳನ್ನ, ನಿಮ್ಮ ಪೊಸಿಷನ್ಗಳನ್ನ ನೀಟಾಗಿ ನೀವು ನೋಡಿ. ನಾನು ಹೇಳಿಲ್ವಾ, ನಾನು ಅಲ್ಲಿ ವೀಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ. ನನ್ನ ಎಂಟ್ರಿ, ನನ್ನ ಟಾರ್ಗೆಟ್ನ ಮಾರ್ಕೆಟು ಪಿನ್ ಪಾಯಿಂಟ್ ಬುಕ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.